ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ರೈತರು ಹಾಗೂ ಸ್ವಸಹಾಯ ಸಂಘಗಳ ಆರ್ಥಿಕ ಸಬಲೀಕರಣದ ಉದ್ದೇಶದಿಂದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಸೋಮವಾರ ನಗರದ ಪ್ರಾಥಮಿಕ ಸಹಕಾರ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಸಭಾಂಗಣದಲ್ಲಿ ಕೃಷಿ ಸಾಲ ಸಂಪರ್ಕ ಕಾರ್ಯಕ್ರಮ ಹಾಗೂ ಕೃಷಿ ಸಾಲ ಫಲಾನುಭವಿಗಳು ಹಾಗೂ ಸ್ವಸಹಾಯ ಸಂಘದ ಸದಸ್ಯರಿಗೆ ಪೂರ್ವ ಮಂಜೂರಾತಿ ಪತ್ರಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಂಡ್ಯದ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಕೆ.ಸಿ. ನಾರಾಯಣಸ್ವಾಮಿ ಅವರು ದೀಪ ಬೆಳಗಿಸಿ ಸೆಂಟ್ರಲ್ ಬ್ಯಾಂಕ್ ಸಂಸ್ಥಾಪಕರಾದ ಸೊರಾಬ್ಜಿ ಪೋಚಕನವಾಲಾ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಡಾಕ್ಟರ್ ಕೆ.ಸಿ. ನಾರಾಯಣಸ್ವಾಮಿ ಅವರು, ಬ್ಯಾಂಕ್ ನೀಡುವ ಹಣವನ್ನು ಕೇವಲ ಸಾಲ ಎಂದು ಪರಿಗಣಿಸಬಾರದು, ಬದಲಾಗಿ ಅದೊಂದು ಬಂಡವಾಳ ಎಂದು ಭಾವಿಸಬೇಕು. ಸೆಂಟ್ರಲ್ ಬ್ಯಾಂಕ್ ಒದಗಿಸಿರುವ ಈ ಬಂಡವಾಳವನ್ನು ಸದುಪಯೋಗಪಡಿಸಿಕೊಂಡು ಲಾಭ ಗಳಿಸುವತ್ತ ಗಮನ ಹರಿಸಬೇಕು. ಗ್ರಾಮೀಣ ಅಭಿವೃದ್ಧಿಯಿಂದ ಮಾತ್ರ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಸಾಧ್ಯ ಹಾಗೂ ಇದರಲ್ಲಿ ಹೆಣ್ಣು ಮಕ್ಕಳ ಸಬಲೀಕರಣ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಎಂಬುದು ಪ್ರಧಾನಮಂತ್ರಿಯವರ ಆಶಯವಾಗಿದೆ. ಮಹಿಳೆಯರು ಸಾಲದ ನೆರವಿನಿಂದ ಮನೆಯಲ್ಲಿಯೇ ಉಪ್ಪಿನಕಾಯಿ, ಟೊಮೊಟೊ, ಕೆಚಪ್ ಮುಂತಾದ ಸಣ್ಣ ಕೈಗಾರಿಕೆಗಳನ್ನು ಪ್ರಾರಂಭಿಸಿ ಆರ್ಥಿಕವಾಗಿ ಬೆಳೆಯಬೇಕು ಹಾಗೂ ತಾವು ಗಳಿಸಿದ ಆದಾಯದಲ್ಲಿ 20% ರಿಂದ 30% ಭವಿಷ್ಯಕ್ಕಾಗಿ ಉಳಿತಾಯ ಮಾಡಬೇಕು ಎಂದು ಕಿವಿ ಮಾತು ಹೇಳಿದರು. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಬೆಂಗಳೂರು ವಲಯದ ಪ್ರಾದೇಶಿಕ ಮುಖ್ಯಸ್ಥರಾದ ಸತೀಶ್ ಬಾಬು ಮಾತನಾಡಿ, 1911ರಲ್ಲಿ ಶ್ರೀ ಸೊರಾಬ್ಜಿ ಪೋಚಕನವಾಲಾ ಅವರಿಂದ ಸ್ಥಾಪಿಸಲ್ಪಟ್ಟ ಸೆಂಟ್ರಲ್ ಬ್ಯಾಂಕ್ ಭಾರತೀಯರಿಗಾಗಿ ಭಾರತೀಯರೇ ಪ್ರಾರಂಭಿಸಿದ ಮೊದಲ ಸ್ವದೇಶಿ ಬ್ಯಾಂಕ್ ಆಗಿದೆ. ಪ್ರಸ್ತುತ ದೇಶಾದ್ಯಂತ 4500ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದ್ದು, ಗ್ರಾಮೀಣ ಹಾಗೂ ಕೃಷಿ ವಲಯದ ಅಭಿವೃದ್ಧಿಗೆ ಬ್ಯಾಂಕ್ ಸದಾ ಬದ್ಧವಾಗಿದೆ. ರೈತರು, ಮಹಿಳಾ ಸ್ವಸಹಾಯ ಸಂಘಗಳು ಹಾಗೂ ಸಣ್ಣ ಉದ್ಯಮಿಗಳಿಗೆ ಆರ್ಥಿಕ ನೆರವು ನೀಡುವುದು ಹಾಗೂ ಅವರ ಆರ್ಥಿಕ ಮಟ್ಟವನ್ನು ಸುಧಾರಿಸುವುದು ಈ ಸಾಲ ಸಂಪರ್ಕ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಕೃಷಿ ವಿಶ್ವವಿದ್ಯಾಲಯ ಮಾಜಿ ವಿಶೇಷಾಧಿಕಾರಿ ಡಾಕ್ಟರ್ ಹರಿಣಿಕುಮಾರ್ ಅವರು ಮಾತನಾಡಿ, ಬ್ಯಾಂಕಿನ ಸಾಲವನ್ನು ಯಾವ ಉದ್ದೇಶಕ್ಕಾಗಿ ಪಡೆಯಲಾಗುತ್ತದೆಯೋ ಅದೇ ಉದ್ದೇಶಕ್ಕೆ ಮಾತ್ರ ಬಳಸಿಕೊಳ್ಳಬೇಕು. ಖಾಸಗಿಯವರ ಬಳಿ 5 ರಿಂದ 10ರಷ್ಟು ದುಬಾರಿ ಬಡ್ಡಿ ಕೊಡುವ ಬದಲು ಬ್ಯಾಂಕ್ಗಳಲ್ಲಿ ಸಿಗುವ ಕಡಿಮೆ ಬಡ್ಡಿಯ ಸಾಲ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಿ. ಸಾಲ ಪಡೆದು ಚಿನ್ನಾಭರಣ, ಬಟ್ಟೆ ಅಥವಾ ಅನಗತ್ಯ ಖರ್ಚುಗಳನ್ನು ಮಾಡುವ ಬದಲು ಆದಾಯ ತರುವಂತಹ ಮೂಲಗಳಿಂದ ಬಂಡವಾಳವಾಗಿ ಹೂಡಿಕೆ ಮಾಡಿ. ಬ್ಯಾಂಕ್ನ ಹಣ ಸಾರ್ವಜನಿಕರ ಹಣವಾಗಿದ್ದು ಅದನ್ನು ಮರುಪಾವತಿ ಮಾಡಿದರೆ ಬ್ಯಾಂಕ್ ಮತ್ತು ನೀವು ಒಟ್ಟಾಗಿ ಬೆಳೆಯಲು ಸಾಧ್ಯ ಎಂದು ಜಾಗೃತಿ ಮೂಡಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸೆಂಟ್ರಲ್ ಬ್ಯಾಂಕ್ ಇಂಡಿಯಾದ ಹಿರಿಯ ವಕೀಲ, ಕಾನೂನು ಸಲಹೆಗಾರ ಎಂ. ಗುರುಪ್ರಸಾದ್ ಮಾತನಾಡಿ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ 100 ವರ್ಷಕ್ಕೂ ಹೆಚ್ಚು ಸೇವೆ ಸಲ್ಲಿಸಿರುವ ಬ್ಯಾಂಕ್ ಆಗಿದ್ದು, ರೈತರಿಗೆ, ವ್ಯಾಪಾರಸ್ಥರಿಗೆ, ಗ್ರಾಹಕರಿಗೆ ಕರ್ನಾಟಕದಲ್ಲಿ 18,000 ಕೋಟಿಗೂ ಹೆಚ್ಚು ವ್ಯವಹಾರ ವಹಿವಾಟು ನಡೆಸಿದ ಅನುಭವವಿದ್ದು, ಭಾರತದಲ್ಲಿ 4,500ಕ್ಕೂ ಹೆಚ್ಚು ಶಾಖೆಗಳಿವೆ. ಮಂಡ್ಯ, ಹಲಗೂರು ಸೇರಿದಂತೆ ಮೈಸೂರು ವಿಭಾಗದಲ್ಲಿ ಹೆಚ್ಚಿನ ಶಾಖೆಗಳಿದ್ದು, ಗ್ರಾಹಕರು ಬ್ಯಾಂಕಿನ ಎಲ್ಲ ಸವಲತ್ತುಗಳನ್ನು ಪಡೆದುಕೊಳ್ಳುವ ಮುಖಾಂತರ ತಮ್ಮ ಬಾಳಲ್ಲಿ ಹೆಚ್ಚು ಆರ್ಥಿಕ ಅಭಿವೃದ್ಧಿಯನ್ನು ಕಾಣಲು ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ಎಸ್.ಸಿ. ಅಶ್ವತ್ಥನಾರಾಯಣ, ಕಾನೂನು ಸಲಹೆಗಾರರಾದ ಎಂ. ಗುರುಪ್ರಸಾದ್, ನಿವೃತ್ತ ಬ್ಯಾಂಕ್ ಅಧಿಕಾರಿ ಜಯರಾಮಯ್ಯ ಮಾತನಾಡಿದರು. ಬ್ಯಾಂಕ್ ಸಿಬ್ಬಂದಿಗಳಾದ ಮಂಡ್ಯ ಶಾಖೆಯ ಮುಖ್ಯಸ್ಥ ಪ್ರಜ್ವಲ್ ಹಾಗೂ ತಂಡದ ಸದಸ್ಯರಾದ ನಾಗೇಶ್, ಕಾರ್ತಿಕ್, ಭೂಮಿಕಾ, ಲಾವಣ್ಯ, ಸುನೀಲ್ ಕುಮಾರ್ ಮುಂತಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಹಾಗೆ ಮತ್ತೊಬ್ಬರು ನಮ್ಮ ಹೋರಾಟಗಾರರು, ನಮ್ಮ ಮೈಸೂರಿನ ಸುಮಾರು 30, 40, 50 ವರ್ಷಗಳಿಂದ ಭಾಳ ವ್ಯವಸ್ಥಿತವಾಗಿ ರೈತರ ಪರವಾಗಿ ನಮ್ಮ ಈ ಭಾಗದ ರೈತ ಕುಟುಂಬದಿಂದ ಬಂದಿರತಕ್ಕಂಥ ಹೋರಾಟಗಾರರು, ರಾಜ್ಯ ಮಟ್ಟದ ಅಧಿಕಾರಿಗಳಂತ ಸನ್ಮಾನ್ಯ ಹರಿಣಿಕುಮಾರ್ ಸಾಹೇಬರು ಅವರು ಸಹ ರಿಟೈರ್ಡ್ ಆಗಿದ್ರು ಸಹ ಇಡೀ ಇವತ್ತು ಎಲ್ಲ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡಿ ಜಿಲ್ಲೆಯ ಸುಮಾರು 20 ಲಕ್ಷ ಜನಗಳಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲೂ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ರು, ಭಾಳ ಚೆನ್ನಾಗಿ ನೀವು ವ್ಯವಸ್ಥೆಯನ್ನು ಮಾಡಿದ್ದೀರಿ ಅಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ನಮ್ಮ ಸೆಂಟ್ರಲ್ ಬ್ಯಾಂಕ್ ನಾವು ತಪ್ಪು ನಿಮಿಷ ಶಿಕ್ಷೆ ವರ್ಷಾನುವರ್ಷ ಅಂತ ತಪ್ಪು ಮಾಡಿಸೋದು ಎಷ್ಟು ನಿಮಿಷ? 1 ನಿಮಿಷ, ಶಿಕ್ಷೆ ವರ್ಷಾನುವರ್ಷ ಅಲ್ವಾ? ನಾವು ಸಾಲ ತಗೊಳ್ಳುವಾಗ 2 ಕೈನೂ ಸ್ವಾಮಿ ಅಂತ ಚಾಚ್ತೀವಿ ಅಲ್ವಾ? ಸ್ವಾಮಿ ಅಂತ 2 ಕೈ ತುಂಬ ಬ್ಯಾಂಕ್ ಮ್ಯಾನೇಜರು ನಮ್ಮ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಕುಟುಂಬ ಹಂಚಿನ ಮನೇಲಿ ಇರ್ತೀವಿ, ಶೆಡ್ಡಲ್ಲಿ ಇರ್ತೀವಿ, RCC ಮನೆ ಹಾಕಿ ಫ್ಯಾನ್ ಲೈಟ್ ಹಾಕ್ಬೇಕಾದ್ರೆ ಸಾಹೇಬ್ರೆ ಅಂತೀವಿ, ಅವ್ರ ಕೈ ತುಂಬ ನಮ್ಗೆ ಸಾಲವನ್ನು ಕೊಡ್ತಾರೆ. ಆದರೆ ನಾವು ಕೊಡೋ ಸಂದರ್ಭದಲ್ಲಿ ಅವ್ರನ್ನ ದ್ವೇಷ ಮಾಡೋಕ್ಕೆ ಹೋಗ್ತಾರೆ ಅಲ್ವಾ? ಹಂಗೆ ಮಾಡಬೇಕಾ? ಮಾಡಬಾರ್ದು. ಅದು ಬ್ಯಾಂಕ್ ಅಂತಕ್ಕಂಥದ್ದು ಯಾರ್ದು ಬ್ಯಾಂಕು? ನಮ್ಮದೇ ಬ್ಯಾಂಕು. ಅಧಿಕಾರಿಗಳು ಯಾರು? ನಮ್ಮವರೇ ಅಧಿಕಾರಿಗಳು ಅಲ್ವಾ? ಹಾಗಾಗಿ ನಾವು ಯಾವುದೇ ಬ್ಯಾಂಕ್ಗಳಲ್ಲಿ ಅಧಿಕಾರಿಗಳ ಜೊತೆ
ಘರ್ಷಣೆ ಮಾಡ್ತಕ್ಕಂಥದ್ದೆಲ್ಲ ಅವರು ತುಂಬ ಸೇವಾ ನ್ಯೂನತೆ ಆದಾಗ ಕಾನೂನಾತ್ಮಕ ವ್ಯತ್ಯಾಸ ಕೇಳುವಂಥ ಅದು ಬೇರೆ. ಆದರೆ ಬ್ಯಾಂಕ್ನ Today at Mandya, we have organized agriculture credit outreach program. It is to cater the needs of farmers in Mandya district. So in and around Mandya, we have 4 branches which is catering exclusive to the agriculture sector. Central Bank of India started in 1911 by Sri Sorabji Pochkalwala. It is the first Swadeshi bank started for the Indians and by the Indians. As on date, Central Bank of India is having 4,500 plus branches spread across India, and most of its branches being rural and semi-urban places. This credit outreach program is to reach out to the farmers, SHG women, SHG groups, to facilitate them to grow for their livelihoods. Farmers and MSMEs are the agriculture and MSME is the backbone for economy of our country, and Central Bank of India stands always with the 2 sectors in the growth corridor. All agriculturists, all farmers are requested to avail this opportunity from the bank in various sectors, repay them and again avail the loans, because this is public money, we are catering to the public, and we may be here or we may be transferred, but Central Bank of India always exists in Mandya. The Mandya branch is doing a very good business in agriculture sector, and today I am very happy and privileged to share the dais with our agriculture university VC and other dignitaries and come before you to facilitate the various facilities extended to the farmers by the Central Bank.